ಹೋಟೆಲ್ ಬಂದು ಮತ್ತೆ ಇಲ್ಲಿಂದ ಕಾರ್ Hello everyone, welcome back to my channel. Please subscribe to my channel and watch my vlog. Let's start Bali day 3 vlog. What do you like? Eat? Balinese food or Indian food? Okay. You are a little shame. shopping. Shopping. Okay. What do you want to buy? Clothes? Sandal? Necklace? Earring? What do you want to buy? What do you buy? She want to buy in snacks items, kurkure, Snack. ice creams. Okay. Tomorrow, your uncle will be bring you shopping in the local shop. Local market. Show me ಹೇಳ್ತಿರೋದು Local. Okay. Show me ತೋರ್ಸಿ ಅಂದ್ಲು. Show me. Where is market? Show me. Yeah. Tomorrow. ನಾವು ಡೇ 3ಅಲ್ಲಿ ನಾಸಾ ಪೆನಿಡಾ ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಹೋಗ್ತಾ ನಮಗೆ ಕೊಟ್ಟಿರೋ ಗೈಡು ಶ್ರೀಶಾನ ಮಾತಾಡಿಸ್ತಾ ಇದ್ರು. ಅವ್ರದ್ದು ಲ್ಯಾಂಗ್ವೇಜಲ್ಲಿ ಮತ್ತು ಇಂಗ್ಲೀಷ್ನ ಆ್ಯಡ್ ಮಾಡಿ ಮಾತಾಡಿಸ್ತಿದ್ರು. ಇವಳು ಸ್ವಲ್ಪ ಮಾತಾಡ್ತಾ ಇದ್ಲು, ಅದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಅದನ್ನು. ಇದು ಅಲ್ಲಿದು ಕರೆನ್ಸಿ. ನಾವು ಸ್ವಲ್ಪ ಅಮೌಂಟ್ನ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಯಾವುದಕ್ಕೂ ಇರಲಿ ಅಂತ. ಅಲ್ಲಿಗೆ ನಾವು ಶಿಪ್ಪಲ್ಲಿ ಹೋಗಬೇಕಾಗಿರೋದ್ರಿಂದ ಇಲ್ಲೇ ಅದರದ್ದು ಪ್ಯಾಕೇಜಸ್ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ನಾವು ಟಿಕೆಟ್ಸ್ಗಳನ್ನ ತೊಗೊಬೇಕು. ಸೊ ಇಲ್ಲಿ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಶ್ರೀಶಾಗೆ ಇನ್ನೂ ನಿದ್ದೆನೇ ಕಂಪ್ಲೀಟ್ ಆಗಿರಲ್ಲ. ಸೊ ಅವಳು ತುಂಬ ಅಳ್ತಾ ಇದ್ಲು, ಅದಕ್ಕೆ ಅವ್ರು ಕರ್ಕೊಂಡೋಗಲ್ಲಿ ಮಲಗಿಸ್ಕೊಂಡಿದ್ದಾರೆ. ಮಾರ್ನಿಂಗೇ ಹೋಗಿದ್ವಿ ಅಂದರೆ ಇಲ್ಲಿಗೆ ಅದು ಒಂದು ಮಿಡ್ ನೈಟ್ ಟೈಮಿಂಗ್ಸ್ ಬರುತ್ತೆ, ಒಂದು 2 o'clock 3 o'clock ಬರುತ್ತೆ. ಸೊ ನಮಗೆ ಅದು ನಿದ್ದೆ ಸಾಕಾಗ್ತಾ ಇರಲಿಲ್ಲ ಅಲ್ಲಿ. ನಾವೀಗ ಶಿಪ್ನ ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ದೂರ ನಡ್ಕೊಂಡು ಹೋಗಬೇಕಿತ್ತು. ಈ ಥರ ಬ್ರಿಡ್ಜ್ ಥರ ಹಾಕಿದ್ದಾರೆ, ಇದ್ರ ಮೇಲೆ ನಡ್ಕೊಂಡು ಹೋಗಬೇಕಿತ್ತು. ಸ್ವಲ್ಪ ಇಲ್ಲೆಲ್ಲ ಫೋನ್ಸ್ನೆಲ್ಲ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಶೇಕ್ ಆಗ್ತಾ ಇರುತ್ತಲ್ವ, ಆವಾಗ ಮಿಸ್ಸಾಗಿ ಬಿಟ್ಬಿಡ್ತೀವಿ. ನನಗೆ ಸ್ವಲ್ಪ ಭಯ ಇದ್ರಿಂದ ಸ್ವಲ್ಪ ಶೂಟ್ ಮಾಡಿ ನಾನು ಎತ್ತಿಟ್ಬಿಟ್ಟೆ ಫೋನ್ನ. ನೋಡ್ಬೋದು ಟೂರಿಸ್ಟ್ ಎಷ್ಟು ಜನ ಇದ್ದಾರೆ ಅಂತ. ಎಷ್ಟು ಜನ ಟೂರಿಸ್ಟ್ ಬಂದ್ರೂ ಅಲ್ಲಿ ಶಿಪ್ಗಳಿಗೇನು ಕಡಿಮೆ ಇರಲಿಲ್ಲ, ಶಿಪ್ಸ್ಗಳು ಕೂಡ ತುಂಬ ಇದ್ವು. ಒಂದು ಶಿಪ್ಪಲ್ಲಿ 200 ಪೀಪಲ್ಸ್ ಕುತ್ಕೋಬೋದಾಗಿತ್ತು. ಕೆಳಗಡೆ ಎಲ್ಲ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಅವ್ರುಗಳೆಲ್ಲ ಕುತ್ಕೊಬೋದು. ಮೇಲ್ಗಡೆ ಡ್ರಿಂಕ್ ಸ್ಮೋಕ್ ಮಾಡೋರಿಗೆಲ್ಲ ಮೇಲೆ ಹೋಗ್ಬೋದಾಗಿತ್ತು. ಇದು ಶಿಪ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾಸಾ ಪೆನಿಡಾ ಐಸ್ಲ್ಯಾಂಡ್ಗೆ 45 minutes ಅಷ್ಟು ಟೈಮ್ ಬೇಕು ಹೋಗೋದಕ್ಕೆ. ನಾವಂತೂ ನಿದ್ದೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿದ್ದೆನೂ ಮಾಡ್ಕೊಂಡ್ವಿ ಶಿಪ್ಪಲ್ಲಿ. ಮತ್ತು ಬ್ರೇಕ್ಫಾಸ್ಟ್ ನಾವು ಅವತ್ತು ಬೇಗ ಹೊರಟಿದ್ರಿಂದ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ವಿ. ನಮ್ಮದು ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಇದ್ದಿದ್ದರಿಂದ ಅದನ್ನು ಹಾಗೆ ಶಿಪ್ಪಲ್ಲಿ ತಿಂದ್ಕೊಂಡು ಹೊರಟ್ವಿ.
ಇಸ್ಲ್ಯಾಂಡಲ್ಲೆಲ್ಲ ಬಿಸಿಲಿರುತ್ತೆ ಗೊತ್ತಿರ್ಬೋದು, ಇಲ್ಲೂ ತುಂಬ ಬಿಸಿಲಿತ್ತು. ನಾವು ಅಲ್ಲಿಂದ ಅಲ್ಲಿ ಒಂದು ಕಾರ್ ತೊಗೊಂಡು ಆ ಕಾರಿಂದ ನಾವು ಅಲ್ಲಿ ಏನೇನು ಪ್ಲೇಸಸ್ ಇದೆ ಅದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಾಯ್ಸ್, ನಾಸಾ ಪೆನಿಡಾಗೆ ಅಲ್ಲಿಂದ ನಾವು ಬೋಟಲ್ಲಿ ಬಂದು ಮತ್ತೆ ಇಲ್ಲಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾಸಾ ಪೆನಿಡಾ ಹತ್ರಕ್ಕೆ. ಇಲ್ಲಿ ತುಂಬ ಬಿಸಿಲಿದೆ. ಕಾರಲ್ಲಿ ಏನೋ ಸ್ವಲ್ಪ ಎ ಸಿ ಹಾಕೊಂಡು ಕೂತಿದ್ದೀವಿ. ಶಿಪ್ಪಲ್ಲೇ ನಾವು ಬರೋದಕ್ಕಾಗಲಿಲ್ಲ, ಫುಲ್ ಬಿಸಿಲಲ್ಲ ಶೆಕೆ, ಬಿಸಿಲಿಲ್ಲ ಶೆಕೆ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ಶೆಕೆ. The people here have two plants. They are the condition like this. Very, very dry. Yeah, island before the development of tourism, yeah, they emigrate to the other islands like Sumatra or Sulawesi. ಇಲ್ಲಿಗೆ ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ, 1.5 ಕಿಲೋಮೀಟರ್ ಅಷ್ಟು. ಇಲ್ಲಿಗೆ ಹೋದ್ಮೇಲೆ ತುಂಬ ಮಂಕೀಸ್ ಜಾಸ್ತಿ ಇದೆ ಅಲ್ಲಿ. ಸೊ ಫೋಟೋ ಸೆಷನ್ಗೆಲ್ಲ ಕೇರ್ಫುಲ್ಲಾಗಿ ಮಾಡಬೇಕು, ಬಿಕಾಸ್ ಅಲ್ಲಿ ಏನೂ ಲೈಕ್ ಸೇಫ್ಟಿ ಗಾರ್ಡ್ಸ್ ಏನೂ ಹಾಕಿಲ್ಲ ಅವರು. ಎಲ್ಲ ನಮ್ಮ ಕೈಲೇ ಇರುತ್ತೆ, ನಾವು ಎಷ್ಟು ನಿಧಾನಕ್ಕೆ ಹೋಗಿ ಹೇಗೆ ಬರ್ತೀವಿ ಅನ್ನೋದು. ಮತ್ತು ಅಲ್ಲಿ ಫೋಟೋಗ್ರಾಫರ್ಸ್ ಕೆಲವೊಬ್ಬರು ನ್ಯಾಕೆಲ್ಲ ತಿಳ್ಕೊಂಡಿದ್ದಾರೆ, ಹೇಗೆ ತೆಗೆದ್ರೆ ಹೇಗೆ ಬರುತ್ತೆ ಫೋಟೋಸ್ ಅಂತೆಲ್ಲ, ಆ ಥರ ಎಲ್ಲ ತೆಕ್ಕೊಡ್ತಿದ್ರು ಅಲ್ಲಿ. ಇದು ನೋಡ್ಬೋದು, ಫಾರಿನರ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ, ಹೇಗೆ ಹೋಗಿದ್ದಾರೋ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಿ ನೇಮ್ ಎಲ್ಲ ಬರ್ತಿದ್ದಾರೆ ಸ್ಯಾಂಡಲ್ಲಿ. ಬೀಚ್ನ ಮುಗಿಸಿ ನಾವು ಬ್ರೋಕನ್ ಬೀಚ್ಗೆ ಬಂದಿದ್ದೀವಿ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಕಡೆನೂ ಇಲ್ಲಿ ಸ್ವಿಂಗ್ಗಳದೇ ಹಾವಳಿ ಅಂತ ಹೇಳ್ಬೋದು. ಅದನ್ನೊಂದನ್ನು ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಅವರು. ನಾವಿಲ್ಲಿ ಏನು ಸ್ವಿಂಗ್ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ, ನಾವು ನೆನ್ನೆನೇ ಆಟ ಆಡಿದ್ರಿಂದ. ಇಲ್ಲೆಲ್ಲ ಹೋದ್ಮೇಲೆ ಜಾಸ್ತಿ ಟೈಮ್ ಇಟ್ಕೊಂಡು ಹೋಗಬೇಕು. ನಮಗೆ ಟೈಮ್ ಇರಲಿಲ್ಲ. ನಾವು ಈ ಥರ ರಾಕ್ ಮೇಲೆಲ್ಲ ಹೋಗಿ ವ್ಯೂ ಎಲ್ಲ ನೋಡಿಕೊಂಡು ಬರೋಣ ಅಂದರೆ ಆಗಲಿಲ್ಲ ನಮಗೆ. ಕೆಲವೊಬ್ಬರು ಹೋಗಿದ್ದಾರಲ್ಲೆಲ್ಲ, ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ. ನಮ್ಗೆ ಇಲ್ಲಿಂದನೇ ತುಂಬ ಬ್ಯೂಟಿಫುಲ್ ಆಗಿತ್ತು ಇದ್ರದ್ದು ವ್ಯೂ. ಅಲ್ಲಿ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ನಾವು ವಾಟರ್ ಎಲ್ಲ ಕ್ಯಾರಿ ಮಾಡಿದ್ವಿ, ಆದ್ರೂ ಅಲ್ಲಿ ಎಳ್ನೀರೆಲ್ಲ ತುಂಬ ದಪ್ಪಕ್ಕೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿತ್ತು. ನಮ್ಮ ಶ್ರೀಶಾ ಕೇಳ್ತಾನೆ ಇದ್ಲು, ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ. ತುಂಬ ಸ್ವೀಟಾಗಿತ್ತು, ಒಂದು ಕ್ವಾಂಟಿಟಿನೂ ಕೂಡ ತುಂಬ ಜಾಸ್ತಿನೂ ಇತ್ತು. ನಮ್ದು ಎಳ್ನೀರೆಲ್ಲ ಬರ್ತಾ ಬರ್ತಾ ವರ್ಷಕ್ಕೂ ಚಿಕ್ಕ ಎಳ್ನೀರು ಆಗ್ತಿದೆ. ನಮ್ಮದು ಹೀಗೇ ದೊಡ್ಡಕ್ಕಿದ್ದಿದ್ದು ಎಳ್ನೀರು, ಈಗ ಇಷ್ಟು ದೊಡ್ಡದು ಎಳ್ನೀರೇ ಬರೋದಿಲ್ಲ ಇಲ್ಲಿ.
ವಾಟರ್ ನೋಡ್ಬೋದು ಎಷ್ಟು ಪ್ಯೂರಾಗಿದೆ ಅಂತ, ಲೈಕ್ ಹಾಲಿನ ಥರ ಕಾಣ್ತಿದೆ. ಮತ್ತು ಅಲೆಗಳು ಅಷ್ಟೇ ತುಂಬ ಹೈಟಲ್ಲಿ ಹಾರ್ತಿತ್ತು. ಅದು ಬಂದಾಗ ನಾವು ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ. ಅಲ್ಲಿ ಮಕ್ಕಳನ್ನೆಲ್ಲ ಕೂರ್ಸೋದಕ್ಕೆ ಸ್ವಲ್ಪ ಭಯ ಇತ್ತು, ಯಾಕಂದರೆ ಅಲ್ಲಿ ಏನು ಸೇಫ್ಟಿ ಫೆನ್ಸಸ್ ಅಂತ ಏನೂ ಹಾಕಿಲ್ಲ. ನಮ್ಮದೇ ಪ್ರಿಕಾಷನ್ ಏನಿರುತ್ತೆ ಅಷ್ಟೇ. ಶ್ರೀಶನ ಕೂರಿಸಿ ಹಾಗೂ ಧೈರ್ಯ ಮಾಡಿ ಫೋಟೋಸ್ನ ತೆಗೆದ್ವಿ. ಅವಳು ಒಳ್ಳೊಳ್ಳೆ ಪೋಸಸ್ ಎಲ್ಲ ಕೊಡ್ತಾಯಿದ್ಲು, ನೋಡ್ಬೋದು. ಹಾಗೆ ಮಧ್ಯಾಹ್ನ ಹಾಗೆ ಹೋಯ್ತು. ನಾವು ಊಟ ಮತ್ತು 2 ಬೀಚ್ನ ನೋಡ್ಕೊಂಡು ಅಷ್ಟರಲ್ಲಿ ಇಲ್ಲಿ ಬಂದು ಊಟ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಬೀಚ್ಗೆ ಹೋಗೋದಿದೆ. ಫುಡ್ಡೆಲ್ಲ ಹೇಗಿತ್ತು ಅಂದರೆ ಇಲ್ಲಿ ನಮ್ಮ ಇಂಡಿಯನ್ ಫುಡ್ಸ್ನೆಲ್ಲ ಟ್ರೈ ಮಾಡ್ತೀವಿ ಅಂದರೆ ಅದು ಒಂದು ಸ್ವಲ್ಪನೂ ಟೇಸ್ಟಿಯಾಗಿರಲ್ಲ. ಲೈಕ್ ಪಿಜ್ಜಾ, ಬರ್ಗರ್, ಫ್ರೂಟ್ಸು, ಫ್ರೆಂಚ್ ಫ್ರೈಸು ಇಂಥದ್ದನ್ನೇ ತಿನ್ಕೊಂಡು ಕಾಲ ಕಳ್ಕೊಬೇಕಷ್ಟೆ. ನಾವು ಯಾವಾಗಲೂ ಜ್ಯೂಸ್ ಅಂಥದ್ದನ್ನೇ ಟ್ರೈ ಮಾಡ್ತಿದ್ದಿದ್ದು. ಇದು ಅವತ್ತಿನ ದಿನದಲ್ಲಿ ಲಾಸ್ಟ್ ಪ್ಲೇಸ್ ಇದು ನಾವು ಹೋಗ್ತಾ ಇರೋದು. ಗೈಸ್, ಇನ್ನೇನು ಹೊರಡೋ ಟೈಮಲ್ಲಿ ಇದೊಂದು ವೀಡಿಯೋ ಮಾಡ್ಕೊಳ್ಳೋಣ ಬೀಚಲ್ಲಿ ಅಂತೇಳಿ ಮಾಡ್ಕೊತಾ ಇದ್ವಾ. ನಾನು ಸ್ಲಿಪ್ಪರ್ ಹಾಕ್ಕೊಂಡು ಲೈಕ್ ಶೂ ಅದನ್ನು ಹಾಕ್ಕೊಂಡೇ ಮಾಡ್ತಾಯಿದ್ದೆ. ದೊಡ್ಡ ಅಲೆ ಬಂದುಬಿಟ್ಟು ನನ್ನ ಶೂನ ಎತ್ಕೊಂಡು ಹೋಗ್ಬಿಟ್ಟು ಪೂಜಾ ಹೋಯ್ತಾ ಇನ್ನೇನು ಮಾಡೋದು, ನಾವು ಹುಡ್ಕಿದ್ವಿ, ಯಾಕಂದರೆ ಅದು ಹೊಸ ಶೂ ಇತ್ತು ಅಂತ. ಆಮೇಲೆ ಸಿಕ್ಕಲಿಲ್ಲ. ಎಷ್ಟೊಂದು ಜನದ್ದು ಸ್ಲಿಪ್ಪರ್ಸ್ ಮತ್ತೆ ತೊಗೊಬಂದು ಎಸಿತಾ ಇತ್ತದು. ನಂದನ್ನು ಮಾತ್ರ ಬರಲೇ ಇಲ್ಲ. ಸೊ ಅಲ್ಲೇ ಬಿಟ್ಟು ಬಂದ್ವಿ. ಆ ಕಡೆ ನೀರಲ್ಲಿ ಹೋದರೆ ಶೂ ಒಳ್ಳೇದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಶ್ರೀಶಾಗೆ ಬೀಚಲ್ಲಿ ಅಲೆಗಳ ಹತ್ರ ಆಟ ಆಡೋದಂದರೆ ತುಂಬ ಇಷ್ಟ. ಮತ್ತು ಸ್ವಲ್ಪ ಹೆದರುತ್ತಾಳೆ. ಹಾಗೇ ಹೆದ್ರುಕೊಂಡು ಆಟ ಆಡಿಸ್ಕೊಂಡು ನಾವೊಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನಮಗೆಲ್ಲೂ ಟೈಮ್ ಇರಲಿಲ್ಲ. ಒಂದು 20 ಮಿನಿಟ್ಸ್ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾವ ಜಾಗದಲ್ಲೂ. ಹೆಂಗೋ ಇದ್ದಿದ್ದ ಟೈಮಲ್ಲಿ ಸ್ವಲ್ಪ ಟೈಮ್ನ ಮೆಮೊರೇಬಲ್ ಆಗಿ ಮಾಡ್ಕೊಂಡು ಬಂದ್ವಿ. ನಾಸಾ ಪೆನ್ನಿಡಾಯಿಂದ ನಾವಿರೋ ಲ್ಯಾಂಡ್ ಏರಿಯಾಗೆ ಬಾಲಿಗೆ 4 o'clock 5 o'clockಗೆ ಶಿಪ್ಸ್ ಎಲ್ಲ ರಿಟರ್ನ್ ಆಗುತ್ತೆ. ಅಷ್ಟರಲ್ಲಿ ನಾವು ಬಂದುಬಿಡಬೇಕು, ಇಲ್ಲಾಂದರೆ ನಾಳೆ ಬರಬೇಕಾಗತ್ತೆ. ಸೊ ನಾವು ಬೇಗ ಬಂದಿದ್ದರಿಂದ ಅವತ್ತಿನ ನೈಟು ಶಾಪಿಂಗ್ ಇಟ್ಕೊಂಡಿದ್ವಿ. ಲೋಕಲ್ ಸ್ಟ್ರೀಟ್ ಶಾಪಿಂಗು ಮತ್ತು ಮಾಲ್ಗೂ ಹೋಗೋಣ ಅಂತ ಹೇಳಿ. ನಾವು ಹೋಟೆಲ್ ಆಪೋಸಿಟಲ್ಲೇ ಒಂದು ಮಾಲ್ ಕೂಡ ಇತ್ತು. ಸ್ಟ್ರೀಟ್ ಶಾಪಿಂಗ್ ಅಂತೂ ತುಂಬ ಕಾಸ್ಟ್ಲಿ ಇರುತ್ತೆ, ಏನೂ ತೊಗೊಳೋದಕ್ಕಾಗೋದಿಲ್ಲ. ನಾನೇನು ಬೈ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ. ಮಾಲಲ್ಲಿನೂ ಅಷ್ಟೇ ಏನೂ ಪರ್ಚೇಸ್ ಮಾಡಲಿಲ್ಲ ನಾವು, ಜಸ್ಟ್ ಹಾಗೆ ನೋಡಿಕೊಂಡು ಬಂದ್ವಿ. ಅಲ್ಲಿ ಮಾಲ್ಸ್ ಎಲ್ಲ ಹೇಗಿದೆ ಏನು ಅಂತ ಏನು ಡಿಫ್ರೆಂಟ್ ಏನಿಲ್ಲ, ಸೇಮ್ ನಮ್ಮ ಥರನೇ ಇದೆ. ಶ್ರೀಶಾಗೆ ಈ ಥರ ಡಾಲ್ಸ್ ಎಲ್ಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಆ ಮಾಲಲ್ಲಿ ಒಂದು ನಾವು ಕ್ರಾಸಿಂಗ್ ಮಾಡಬೇಕಾದ್ರೆಲ್ಲ ಒಂದೊಂದು ಈ ಥರ ಡಾಲ್ಸ್ಗಳೆಲ್ಲ ನಿಂತಿದ್ವು. ಇವಳಂತೂ ಫುಲ್ ಎಕ್ಸೈಟ್ ಆಗಿಬಿಡ್ತಿಲ್ಲ ಅದನ್ನು ನೋಡಿದ ತಕ್ಷಣ. ಇವಳು ತುಂಬ ಎಂಜಾಯ್ ಮಾಡಿದ್ಲು ಅದ್ರ ಜೊತೆ.
ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.